ಸೀದಾ ಅವ್ರ ಹತ್ರ, ಏಯ್ ಊರಲ್ಲಿ ನೀನು ಇರ್ಬೇಕಂದ್ರೆ ಎಲ್ಲರಿಗೂ ನಮ್ಮ ಜನ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಟೀ ಕೊಡು, ಎಲ್ಲರಿಗೆ ಹೆಂಗೆ ಕೊಡ್ತೀವಿ ಹೋಟ್ಲ್ ಒಳಗೆ ಸೇರಿಸ್ಕೊಂಡು ಕೊಡು, ಇಲ್ಲಾಂದ್ರೆ ನಾಳೆನೇ ಬೆಂಕಿ ಹಚ್ತೀನಿ ನೋಡಂತ. ಕೈ ಹಿಂಗೆ ಹೊಡೆಯೋ ಟೈಮಲ್ಲಿ ಕೈ ಇಡ್ತಾರೆ, ಕೈಗೆ ಏಟು ಬೀಳುತ್ತೆ. ಅಣ್ಣ ನಮ್ಮೂರಿಗೆ ಬಂದು ನಮ್ಮೂರು ಗೌಡ ಮೇಲೆ ಕೈ ಹಾಕ್ಬೇಡ ನೀನು, ಅದೇನಿದ್ರೆ ನಾವು ನೋಡ್ಕೊಂತೀವಿ, ನೀನು ಹೊರಟು ಬಿಡು ಅಂತ. ನರಸಪ್ಪ ನೀನು ಯಾರು ಮುಟ್ತಿದ್ಯಾ ಗೊತ್ತಾ? ಅಣ್ಣ ನೀನು ಯಾವನೇ ಇರೋಣ ಸಂಬಂಧ ಇಲ್ಲ, ನಮ್ಮೂರಿಗೆ ಬಂದು ನಮ್ಮ ಊರಿನ ಗೌಡ ಮೇಲೆ ಕೈ ಹಾಕ್ಬೇಡ ಅಂತ. ಬಟ್ಟೆಯಲ್ಲಿ ಸಮಾನತೆ ಬಂದಿರ್ಬೋದು, ಚೇರಲ್ಲಿ ಸಮಾನತೆ ಬಂದಿರ್ಬೋದು, ಅಥವಾ ಅಕ್ಕಪಕ್ಕ ಕೂತ್ಕೊಂಡು ಒಂದು ಪುಸ್ತಕ ಓದೋದ್ರಲ್ಲಿ ಸಮಾನತೆ ಬಂದಿರ್ಬೋದು, ಶಿಕ್ಷಣದಲ್ಲಿ ಸಮಾನತೆ, ಒಂದೇ ಟೇಬಲಲ್ಲಿ ಕೂತು ಓದ್ತೀವಿ ಅನ್ನೋ ಸಮಾನತೆ ಬಂದಿರ್ಬೋದು. ನಾವೆಲ್ಲ ಒಂದೇ ತಟ್ಟೆಯಲ್ಲಿ ತಿಂತೀವಿ, ಒಂದೇ ಯೂನಿವರ್ಸಿಟಿಲಿ ಇರ್ತೀವಿ, ಒಂದೇ ಕಾಂಪೌಂಡಲ್ಲಿ ಇರ್ತೀವಿ, ಒಂದೇ ಹಾಸ್ಟೆಲಲ್ಲಿ ಇರ್ತೀವಿ, ಈ ಥರ ಸಮಾನತೆ ಬಂದಿದೆ ಸರ್. ಆದರೆ ಅಸಮಾನತೆ ಮತ್ತು ಜಾತಿ ತಾರತಮ್ಯ, ಈ ಜಾತಿಯ ವಿಷ ಏನಿದೆಯಲ್ಲ ಸರ್, ಅದು ನಮ್ಮ ಮೆದುಳೊಳಗಡೆ ಯಾವತ್ತಿಂದನೂ ಇದೆ ಸರ್. ಅದು 40 ಜನ ಸೇರಿ ಇವ್ರ ಮನೆ ಮೇಲೆ ಹಲ್ಲೆ ಮಾಡಿಬಿಡ್ತಾರೆ. ಇವ್ರು ಏನು ಮಾಡ್ತಾರೆ, 40 ಜನ ಬಂದಿದ್ದಾರಲ್ಲ, ಇಬ್ಬರು ನಿಂತ್ಕೊಂಡು ಏನು ಮಾಡಿಬಿಡ್ತಾರೆ, ಕೋಲ್ ಹಿಡ್ಕೊಂಡು 40 ಜನ ಹೊಡೆದು ಬಿಡ್ತಾರೆ. ಇಬ್ಬರೇ 40 ಜನ ಹೊಡೆದು ಬಿಡ್ತಾರೆ ರಕ್ಷಣೆಗೋಸ್ಕರ. ಇಡೀ ಊರು ಒಂದಾಗ್ಬಿಡ್ತದೆ. ನಮ್ಮ 40 ಜನ ಹೊಡೆದವರಲ್ಲಿ ಊರು ಒಂದಾಗ್ಬಿಟ್ಟು ಏನು ಮಾಡ್ತಾರೆ, ಇಡೀ ಊರಿಗೆ ಒಂದು ಬಾವಿ ಇರ್ತದೆ ಕುಡಿಯೋ ನೀರು, ಅದು ಅವ್ರ ಹೊಲದಲ್ಲೇ ಇರ್ತದೆ. ಹೌದು. ಅದಕ್ಕೆ ಏನು ಮಾಡಿಬಿಡ್ತಾರೆ ಗೊತ್ತಾ, ಇವ್ರು ನೀರೇ ಕೊಡೋದು ಬೇಡ ಅಂತೇಳಿ ಇಡೀ ಬಾವಿಗೆ ಬೇಲಿ ಹಾಕ್ಬಿಡ್ತಾರೆ. ಅಯ್ಯಯ್ಯ. ಆ ಬೇಲಿ ತೆಗ್ಸೋಕ್ಕೆ ನಾವು ಹೋರಾಟಕ್ಕೆ ಹೋಗಿದ್ದು. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಮಾತುಕತೆಗೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಯುವ ರಂಗಕರ್ಮಿಗಳು, ಸಿನಿಮಾ ನಟರು, ಸಾಮಾಜಿಕ ಹೋರಾಟಗಾರರು, ಹೋರಾಟದ ಹಾಡುಗಳನ್ನು ಹಾಡುವವರು ಆದ ಡಿಂಗ್ರಿ ನರೇಶ್ ಅವರು. ಅವರ ಬದುಕಿನ ಜರ್ನಿಯನ್ನು, ರಂಗಭೂಮಿಯ ಪಯಣವನ್ನು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಮಸ್ಕಾರ ನರೇಶ್. ನಮಸ್ಕಾರ ಸರ್. ಎಸ್ ನರೇಶ್, ನೀವು ಮೂಲತಃ ರಾಯಚೂರಿನ ಒಂದು ಹಳ್ಳಿಯವರು. ಆ ಹಳ್ಳಿಯಲ್ಲಿ ಉಟ್ಕೊಂಡು ಬೆಂಗಳೂರಿನವರೆಗೆ ಸಿನಿಮಾದವ್ರಿಗೆ ಸುಮಾರು ಇಲ್ಲಿವರೆಗೆ ಒಂದು 20 ಸಿನಿಮಾ ಮಾಡಿದಿರಿ, ಸುಮಾರು 100 ನಾಟಕಗಳನ್ನ ಮಾಡಿರ್ಬೋದು, 1000 ಹಾಡುಗಳನ್ನ ಹಾಡಿರ್ಬೋದು. ಈ ಜರ್ನಿ ಇದೆಯಲ್ಲ ಹಳ್ಳಿಯಿಂದ ಇಲ್ಲಿವರೆಗೆ ಬಂದಿರೋದು, ಯಾಕೆ ನೀವು ಅಲ್ಲಿಂದ ಇಲ್ಲಿಗೆ ಬಂದ್ರಿ? ನಿಮ್ಮ ಊರಲ್ಲಿ ಜಮೀನು ಇದ್ಕೊಂಡು ಅಲ್ಲೇ ನೀವು ತೋಟ ಗಿಟ ಮಾಡ್ಕೊಂಡು ಇರ್ಬೋದು, ಜಮೀನೆಲ್ಲ ಇದೆಯಾ? ಜಮೀನು ನಾನೇ ಒಂದು ದೊಡ್ಡ ಜಮೀನು ಸರ್, ನಮ್ಮ ತಮ್ಮ ಇನ್ನೊಂದು ದೊಡ್ಡ ಜಮೀನು, ನಮ್ಮಪ್ಪ ನಮ್ಮಮ್ಮ ನಮ್ಮ ಜಮೀನ ಫಲವತ್ತತೆಯಿಂದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಫಲ ಕೊಡ್ತಾ ಇದ್ದೀವಿ ಸರ್. ಓಕೆ. ನಿಮ್ಮ ಅಪ್ಪ ಮತ್ತು ತಮ್ಮನ ಬಗ್ಗೆ ಆ್ಯಕ್ಚುಲಿ ಹೇಳಿದ್ರಲ್ಲ, ಅವರು ಕೂಡ ಒಂದು ಸಾಂಸ್ಕೃತಿಕ ವಲಯದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂಥವ್ರು, ಹೋರಾಟ ಮತ್ತು ಸಂಸ್ಕೃತಿ. ಹೌದೌದು ಸರ್. ನಿಮ್ಮ ತಂದೆ ಬಗ್ಗೆ ಹೇಳ್ಬೋದಾ? ನನ್ನ ತಂದೆ ಡಿಂಗ್ರಿ ನರಸಪ್ಪ. ಮೊದಲು ಊರು ಅಲ್ಲಿಂದ ಶುರು ಮಾಡೋಣ. ಅದೇ ಹೇಳ್ತೀನಿ. ನನ್ನ ತಂದೆ ಡಿಂಗ್ರಿ ನರಸಪ್ಪ ಅಂತ. ನನ್ನ ತಂದೆಯ ಊರು ಬಂದು, ಅಂದರೆ ನನ್ನೂರು ನನ್ನ ತಂದೆಯ ಊರು ರಾಯಚೂರು ಜಿಲ್ಲೆ, ರಾಯಚೂರು ತಾಲೂಕಿನ ಆಶಾಪುರ ಎಂಬ ಪುಟ್ಟ ಗ್ರಾಮ ನಮ್ಮದು. ಆಶಾಪುರ ಹೆಸರಲ್ಲಿ ಆಸೆಗಳು ಸಾಕಷ್ಟಿದ್ದಾವೆ. ಅಲ್ಲಿನ ಬದುಕುಗಳು ಅರ್ಧಕ್ಕೆ ಶಿಕ್ಷಣವನ್ನು ಮುಗಿಸಿ, ಅಲ್ಲಿನ ಎಷ್ಟೋ ಜನ ಯುವಕರನ್ನು ನಾನು ಗಮನಿಸ್ತಾ ಇರ್ತೀನಿ ನಮ್ಮೂರಲ್ಲಿ. ಅರ್ಧಕ್ಕೆ ಶಿಕ್ಷಣವನ್ನು ಮುಗಿಸಿ ಪ್ರತಿಯೊಬ್ಬರೂ ಈ ಗಾರೆ ಕೆಲಸ, ಪೇಂಟಿಂಗ್ ಕೆಲಸ, ಸ್ಪೆಷಲಿ ಒಂದು ಉದ್ಯೋಗದತ್ತ ಮತ್ತು ಬಿಸ್ನೆಸ್ ಮಾಡುವಂಥ ಮನಸ್ಥಿತಿ ತುಂಬ ಕಡಿಮೆ ಜನಕ್ಕೆ ನಮ್ಮೂರಲ್ಲಿರೋದು. ಆದರೆ ನಮ್ಮೂರಲ್ಲಿ ಕಲಾವಿದರ ಸಂಖ್ಯೆ ಕಮ್ಮಿ ಇಲ್ಲ, ಕಲಾವಿದರ ಸಂಖ್ಯೆ ತುಂಬ ಜಾಸ್ತಿ ಇದೆ ಆಶಾಪುರಲ್ಲಿ. ಈ ಸಾಮಾಜಿಕ ನಾಟಕಗಳನ್ನು ಮಾಡೋರು, ಆಮೇಲೆ ಆರ್ಕೆಸ್ಟ್ರಾಗಳನ್ನು ಮಾಡೋರು, ಆಮೇಲೆ ನಮ್ಮೂರಲ್ಲಿ ಒಂದು ನಾಟಕ ಕಂಪನಿ ಇತ್ತು, ಗೌಡ್ರದೊಂದು ನಾಟಕ ಕಂಪನಿ ಇತ್ತು. ಅವಾಗ ಭಾಳ ದೊಡ್ಡ ಮಟ್ಟದ ಹೆಸರು, ಗುಬ್ಬಿ ಎಷ್ಟು ಹೆಸರಿತ್ತೋ ಅಷ್ಟೇ ನಮ್ಮೂರದೊಂದು ನಾಟಕದ ಕಂಪನಿ ಹೆಸರಿತ್ತು. ಅದ್ರ ಜೊತೆಗೆ ಅಪ್ಪ ಸಾಕ್ಷರತಾ ಹಾಡುಗಳನ್ನು ಹಾಡ್ತಾ ಹೋಗ್ತಿರ್ಬೇಕಾದ್ರೆ ಅವರು ಮುಂಚೆ ಆಟೋ ಓಡಿಸ್ತಾಯಿದ್ರು. ಆಟೋ ಓಡಿಸ್ತಾಯಿದ್ರು, ಪೇಂಟಿಂಗ್ ಕೆಲಸ ಮಾಡ್ತಿದ್ರು. ಹಿಂಗೆ ಯಾವುದೋ ಒಂದು ಹೋರಾಟಕ್ಕೆ ಹೋಗಬೇಕಾದ್ರೆ ಅವ್ರನ್ನ ಕೆದಕಿದ್ದು ಅರೋಲಿ ಬೆತ್ತಲ ಸೇವೆ ಅಂತ. ಅರೋಲಿ ಗ್ರಾಮಕ್ಕೆ ಬೆತ್ತಲ ಸೇವೆ ಹೋಗ್ತಿದ್ದಾರೆ ಎಷ್ಟೋ ಹೆಣ್ಣುಮಕ್ಕಳು, ಅದನ್ನು ತಡೆಗಟ್ಟಬೇಕು ಅನ್ನೋ ಕಾರಣಕ್ಕೆ ನಮ್ಮ ಭಾಗದ, ಸ್ಪೆಷಲಿ ನನ್ನ ರಾಯಚೂರು ಜಿಲ್ಲೆ ಅಂತಂದರೆ ಬಂಡಾಯದ ನೆಲ, ಹೋರಾಟದ ನೆಲ, ಕ್ರಾಂತಿಯ ನೆಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಡದೊರೆ ನಾಡು, 2 ನದಿಗಳ ಮಧ್ಯೆ ಇರ್ತಕ್ಕಂಥದ್ದು, ಚಿನ್ನದ ನೆಲ, ಭತ್ತದ ನೆಲ, ಮತ್ತು ಕಲ್ಯಾಣದ ನೆಲ, ಶರಣರು ಹುಟ್ಟಿರ್ತಕ್ಕಂಥ ನಾಡು, ಸೂಫಿಗಳು ಹುಟ್ಟಿರ್ತಕ್ಕಂಥ ನಾಡು. ಸೊ ಹಾಗಾಗಿ ಮತ್ತು ಶಕ್ತಿ ಕೇಂದ್ರ, ಅಂದರೆ 40% ಕರ್ನಾಟಕಕ್ಕೆ ಬೆಳಕನ್ನು ಕೊಡುವಂಥ ಜಿಲ್ಲೆ. ಸೊ ಇಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ, ಅಷ್ಟೇ ಕ್ರಾಂತಿಯ ನೆಲ ಕೂಡ ಹೌದು. ಸೊ ಅಲ್ಲಿ ಕ್ರಾಂತಿಕಾರರು ಜಾಸ್ತಿ ಜನ ಇದ್ದಾರೆ, ಬೋಳು ಬಂಡೆಪ್ಪನಿಂದ ಹಿಡಿದು ಬಾಬು ಭಂಡಾರಿಗಳಿಂದ ಹಿಡಿದು ಸಾಕಷ್ಟು ಜನ ಹೋರಾಟವನ್ನು ಮಾಡಿದ್ದಾರೆ. ಅವರು ಹಿಂದೆ ನಮ್ಮ ತಂದೆನೂ ಕೂಡ ಹೋಗೋಕ್ಕೆ ಶುರು ಮಾಡಿದರು. ಆಗ ಅರೋಲಿ ಬೆತ್ತಲ ಸೇವೆ ಹೋರಾಟಕ್ಕೆ ಹೋದರು. ಅವರು ತಮಟೆ ಚೆನ್ನಾಗಿ ನುಡಿಸ್ತಿದ್ರು, ಕಂಜರ ನುಡಿಸ್ತಿದ್ರು. ಅವರು
ಕಂಜರ ನುಡಿಸ್ತಾ ಓರೋರಿ ಬಂಡ್ಯೋಡ ಹೊರಗಡ್ಡಿ ಬಂಡ್ಯೋಡ ನಿಲಪರ ಬಂಡ್ಯೋಡ ನೀ ಮೀದ ನಾ ಮನಸ್ಸು ಅಂತ ಹಾಡುವಾಗ ಜನ ಎಲ್ಲ ಸೇರೋರು. ಹಾಡು ಹಾಡ್ತಿದ್ರು ಕಂಜರ ಕಂಜರ ನುಡಿಸ್ಕೊಂಡು ಹಾಡಾಡ್ತಿದ್ರು, ಕಂಜರ ನುಡಿಸ್ತಾ ಹಾಡಾಡ್ತಿದ್ರು. ಆಮೇಲೆ ಸಾಕ್ಷರತೆ ಬಗ್ಗೆ ಹಾಡುಗಳನ್ನ ಹಾಡ್ತಿದ್ರು. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು, ಪ್ರತಿಯೊಬ್ಬರಿಗೂ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅಂತ ಹಾಡುಗಳ ಮೂಲಕ ಹೇಳ್ತಿದ್ರು. ಸೊ ಆ ಥರ ಸಂಘಟನೆ ಕಟ್ಟೋದಕ್ಕೆ, ಜನರನ್ನು ಒಂದು ಮಾಡೋದಕ್ಕೆ ನಾಯಕರ ಭಾಷಣಗಳು ಎಷ್ಟು ಮುಖ್ಯನೋ ಹಾಗೆ ಜನ ಮೊದಲು ಒಂದಾಗುವುದಕ್ಕೆ ನಮ್ಮ ಅಪ್ಪನ ಕಂಠ ಅಷ್ಟೇ ಮುಖ್ಯ ಆಗಿತ್ತು. ಜನ ಸೇರೋದು ಭಾಳ ಮುಖ್ಯ. ಜನವನ್ನು ಸೇರಿಸೋದಕ್ಕೆ ನಮ್ಮ ಅಪ್ಪನ ಕಂಠ ಅಷ್ಟೇ ಮುಖ್ಯ ಆಗಿತ್ತು, ನಮ್ಮ ಅಪ್ಪನ ತಮಟೆಯನ್ನಾದ ಅಷ್ಟೇ ಮುಖ್ಯ ಆಗಿತ್ತು. ಸೊ ಹಾಗಾಗಿ ನಮ್ಮಪ್ಪ ಒಬ್ಬ ಅಂದರೆ ಅದೊಂದು ಟರ್ನಿಂಗ್ ಇದೆಯಲ್ಲ, ಒಂದು ಆಟೋ ಡ್ರೈವರ್ ಆಗಿದ್ರು, ಮನೆಗಳನ್ನ ಪೇಂಟ್ ಮಾಡ್ಕೊಂಡಿದ್ರು, ಅಲ್ಲಿಂದ ಈ ಹೋರಾಟಕ್ಕೆ ಟರ್ನ್ ಮಾಡ್ಕೊಳ್ತಿದೆಯಲ್ಲ, ಅದು ಅದೇ ಸರ್, ಅರೋಲಿ ಬೆತ್ತಲ ಸೇವೆ. ಅದನ್ನ ಅಂದ್ರೆ ನಿಮ್ಮ ತಂದೆ ಒಳಗಡೆ ಅದು ಇತ್ತು ಅನ್ಸುತ್ತೆ. ಈ ಅಸಮಾನತೆ, ಈ ತಾರತಮ್ಯಗಳು, ಜಾತಿ ತಾರತಮ್ಯಗಳು ಏನಾದರೂ ಸರ್, ಈ ಅಸಮಾನತೆ, ಜಾತಿ ತಾರತಮ್ಯಗಳು ಯಾಕೆ ಸ್ಪೆಷಲಿ ಬೇಗ ನಾವು ಕನೆಕ್ಟ್ ಆಗ್ತೀವಿ ಅಂತಂದ್ರೆ ಅದನ್ನ ಅನುಭವಿಸಿ ಬಂದಿರೋದ್ರಿಂದ ನಾವು ಕನೆಕ್ಟ್ ಆಗ್ತೀವಿ ಬೇಗ. ಕರೆಕ್ಟ್. ಒಂದು ಇನ್ನೊಂದು ಅಂದ್ರೆ ಈಗ ನಿಮ್ಮ ತಂದೆಯವ್ರಿಗೆ ಆ ಥರದ ಜಾತಿ ಅಸಮಾನತೆ, ಇದು ತಾರತಮ್ಯಗಳದ್ದು ನಮ್ಮ ಊರಲ್ಲೇ ಹೆಂಗಿತ್ತಂದ್ರೆ ಒಂದು ಹೋಟ್ಲ್ ಇತ್ತು. ಆ ಹೋಟ್ಲ್ ಹೆಸರು ಹೇಳೋದು ಬೇಡ ಪಾಪ, ಇವಾಗ ಹೆಸರು ಹೇಳ್ಬೇಡಿ, ಚೆನ್ನಾಗಿದ್ದೀವಿ. ಹೌದು, ಈಗಲೂ ನಾನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗಾಗಿ ಒಂದು ಹೋಟ್ಲ್ ಇತ್ತು. ನಮ್ಮ ದೊಡ್ಡಪ್ಪ ಕಮಾಂಡರ್ ನರಸಪ್ಪ ಅಂತ ಇದ್ದ. ಕಮಾಂಡರ್ ನರಸಪ್ಪ ಹೆಸರು ಅಂದರೆ ನಮ್ಮ ದೊಡ್ಡಪ್ಪ ಈ ರಾಯಚೂರಿನ ಮಿಲ್ಗಳಲ್ಲಿ ಮತ್ತು ಇದಿದಾವಲ್ಲ ಅಲ್ಲಿ ಮತ್ತೆ ರೈಲ್ವೆ ಇದರಲ್ಲಿ ಗ್ಯಾಂಗ್ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಕಮಾಂಡರ್ ಆಗಿದ್ರು. ಕಮಾಂಡಿಂಗ್. ಓಕೆನಾ. ಅದಲ್ದೇನೆ ನಮ್ಮ ದೊಡ್ಡಪ್ಪ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಒಂಚೂರು ಭಯ ಇಟ್ಟಿದ್ದ. ಆಮೇಲೆ ನಮ್ಮ ದೊಡ್ಡಪ್ಪ ಯಾವತ್ತು ಎಲೆಕ್ಷನ್ ನಿಂತ್ಕೊಂಡ್ರು ಓಟಲ್ಲ ಅನ್ನೋ ಇದು ಎಲ್ಲರ ಆಯ್ಕೆಯಿಂದ ಆಯ್ತಪ್ಪ ಕಮಾಂಡ್ರೆ ಮೆಂಬರ್ ಅಪ್ಪ, ಯಾರು ನಿಂತ್ಕೊಳಕ್ ಹೋಗ್ಬೇಡ, ಅವಿರೋಧ ಆಯ್ಕೆ. ಸೊ ಆ ಥರ ಕಂಟಿನ್ಯೂಸ್ ಆಗಿ 5 ಸಲ ಅವಿರೋಧ ಆಯ್ಕೆ ಆಗಿರೋದವರು. ಗ್ರಾಮ ಪಂಚಾಯತಿ. ಗ್ರೇಟ್. ಆಯ್ತಾ. ಅವತ್ತು ಅವ್ರೇನಾರು ಮನ್ಸು ಮಾಡಿದಿದ್ರೆ ಲಾರಿಗಟ್ಲೆ ದುಡ್ಡನ್ನು ಮಾಡಿರ್ಬೋದಿತ್ತು. ಆದರೆ ಅವರು ದುಡ್ಡು ಮಾಡಲಿಲ್ಲ, ಜನಕ್ಕೆ ಮಾಡಿದ್ರು. ಇವತ್ತಿಗೂ ಯಾವುದಾದ್ರೂ ಮನೆಗೆ ಹೋದ್ರೆ, ಇದು ನಿಮ್ಮ ದೊಡ್ಡಪ್ಪ ಹಾಕಿದ್ ನೋಡಪ್ಪ ಕಂಬ, ಇದು ಲೈನ್ ನಿಮ್ಮ ದೊಡ್ಡಪ್ಪ ಹಾಕಿದ್ ನೋಡಪ್ಪ, ಈ ಜಾಗ ಕೊಡಿಸಿದ್ ನಿಮ್ಮ ದೊಡ್ಡಪ್ಪ ನೋಡಪ್ಪ ಅಂತೆಲ್ಲ ಹೇಳ್ತಾರೆ. ಸೊ ಆ ಥರದ ಕಮಾಂಡಿಂಗ್ ಇತ್ತು ಅವ್ರಿಗೆ. ನಮ್ಮ ದೊಡ್ಡಪ್ಪ ಏನು ಮಾಡ್ತಾರೆ ಊರಲ್ಲಿ, ನಮ್ಮ ಊರಿನ ನಮ್ಮ ಒಂದಷ್ಟು ಸಮುದಾಯದ ವ್ಯಕ್ತಿಗಳಿಗೆ ಟೀ ಕುಡಿಯೋಕ್ಕೆ ಲೋಟ ಕೊಡ್ತಿರ್ಲಿಲ್ಲ ಮತ್ತು ಹೊರಗೆ ನಿಲ್ಲಿಸ್ತಿದ್ರು. ಇವರು ಸಿಟಿಗೆ ಹೋಗಿ ಹೋಟ್ಲಲ್ಲಿ ಟೀ ಕುಡಿದು ಬರ್ತಿದ್ರಲ್ಲ, ಸೀದಾ ಅವ್ರ ಹತ್ರ ಊರಲ್ಲಿ ನೀನು ಇರ್ಬೇಕಂದ್ರೆ ಎಲ್ಲರಿಗೂ ನಮ್ಮ ಜನ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಟೀ ಕೊಡು, ಎಲ್ಲರಿಗೆ ಹೆಂಗೆ ಕೊಡ್ತೀವಿ ಹೋಟ್ಲ್ ಒಳಗೆ ಸೇರಿಸ್ಕೊಂಡು ಕೊಡು, ಇಲ್ಲಾಂದ್ರೆ ನಾಳೆನೇ ಬೆಂಕಿ ಹಚ್ತೀನಿ ನೋಡಂತ. ಅಂದ್ರೆ ನಿಮ್ಮ ಊರಲ್ಲಿ ನಿಮ್ಮ ಕಮ್ಯುನಿಟಿಯವ್ರು ಜಾಸ್ತಿ, ದಲಿತ ಕಮ್ಯುನಿಟಿಯವ್ರು ಜಾಸ್ತಿ ಇದ್ರಂತ? ಇಲ್ಲ, ಹಂಗೇನಿಲ್ಲ. ಬಟ್ ಕಮಾಂಡರ್ ಅಂದ್ರೆ ಹೆದರ್ತಿದ್ರು. ಹೆಂಗ್ ಗೊತ್ತಾ ಹೆಂಗ್ ಹೆದರ್ತಿದ್ರು ಅಂದ್ರೆ, ಕಮಾಂಡರ್ ಅಂದ್ರೆ ನಮ್ಮ ದೊಡ್ಡಪ್ಪ ಉಸುಗು ಕಂಕರ ಯಾವ್ದಾದ್ರು ದೇವಸ್ಥಾನಕ್ಕೆ, ಚರ್ಚ್ಗೆ, ಮಸೀದಿಗೆ ತಗೊಂಡು ಹೋಗ್ಬೇಕಂದ್ರೆ ಅಲ್ಲಿನ ದೇವಸ್ಥಾನ ಕಮಿಟಿ ಹೋಗಿ ಉಸುಕು ತಗೊಂಡು ಒಂದು ಎರಡು ಟ್ರ್ಯಾಕ್ಟರ್ ಉಸುರು ತಗೊಂಡು ಬಂದು ಅಲ್ಲಿ ಕಮಾಂಡರ್ ಅಂತ ಬರೆದಿಟ್ರೆ ವಾಪಸ್ ಬಂದು ಕೇಳ್ತಿರ್ಲಿಲ್ಲ ಅವ್ರನ್ನ. ಅಷ್ಟು ಹೆದರಿಕೆ. ಮತ್ತೆ ರಾಯಚೂರಿನ ಒಬ್ಬ ಎಮ್ ಎಲ್ ಎ ಬಂದು ನಮ್ಮ ಊರ್ ಗೌಡನ ಮೇಲೆ ಕೈ ಮಾಡಿದ್ರೆ ನಮ್ಮ ದೊಡ್ಡಪ್ಪ ಹಿಂಗ್ ಕೋಲ್ ತಗೊಂಡು ಹೊಡೆಯಕ್ಕೆ ಬರ್ತಾರೆ. ಊರ್ ಜನ ಎಲ್ಲ ಒಂದ್ ಕಡೆ ಇರ್ತಾರೆ, ನಮ್ಮ ದೊಡ್ಡಪ್ಪ ಗೌಡ ಇಬ್ಬರೇ ಇರ್ತಾರೆ. ಕೈ ಹಿಂಗ್ ಹೊಡೆಯೋ ಟೈಮಲ್ಲಿ ಕೈ ಇಡ್ತಾರೆ, ಕೈಗೆ ಏಟು ಬೀಳುತ್ತೆ. ಅಣ್ಣ ನಮ್ಮೂರಿಗೆ ಬಂದು ನಮ್ಮೂರ್ ಗೌಡ ಮೇಲೆ ಕೈ ಹಾಕ್ಬೇಡ ನೀನು, ಅದೇನಿದ್ರೆ ನಾವು ನೋಡ್ಕೊಂತೀವಿ, ನೀನು ಹೊರಟುಬಿಡು ಅಂತ. ನರಸಪ್ಪ ನೀನು ಯಾರು ಮುಡ್ತಿದ್ಯಾ ಗೊತ್ತಾ? ಅಣ್ಣ ನೀನು ಯಾವನೇ ಇರೋಣ ಸಂಬಂಧ ಇಲ್ಲ, ನಮ್ಮೂರಿಗೆ ಬಂದು ನಮ್ಮೂರಿನ ಗೌಡ ಮೇಲೆ ಕೈ ಹಾಕ್ಬೇಡ ಅಂತ. ಅಂದರೆ ನಮ್ಮ ದೊಡ್ಡಪ್ಪ ಯಾರಿಗೂ ಎದುರ್ತಿರ್ಲಿಲ್ಲ. ಸುತ್ತಮುತ್ತ ಹಳ್ಳಿಲಿ ಯಾವುದೇ ಒಂದು ಒಡೆದ್ರು ಬಡಿದ್ರು, ಅನ್ಯಾಯ ಆಯಿತು, ಸಮಸ್ಯೆ ಆಯಿತು ಅಂದರೆ ಕಮಾಂಡರ್ ಬಾಗಿಲನ್ನ 2 ಗಂಟೆ ಮಧ್ಯರಾತ್ರಿ ತಡ್ತಿದ್ರು. ನಾನು ಅಲ್ಲೇ ಮಕ್ಕಂತಿದ್ನಲ್ಲ ಕಟ್ಟೆಯಲ್ಲಿ, 2 ಗಂಟೆ ಮಧ್ಯರಾತ್ರಿ, ಅಣ್ಣ ಇವರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿದಾರಣ, ನಮ್ಗೆ ಹೊಡೆದಿದಾರ ಬಾರಣ. ಮಧ್ಯರಾತ್ರಿ ನಮ್ಮ ದೊಡ್ಡಪ್ಪ ಸೊಂಟಕ್ಕೊಂದು ಚೈನ್ ಇರ್ತೈತೆ ಯಾವಾಗಲೂ, ಬೆಲ್ಟೇ ಚೈನು, ಅದು ಬೆಲ್ಟ್ ಅಲ್ಲ ಚೈನು, ಇಷ್ಟಿಷ್ಟು ದಪ್ಪದ ಚೈನು, ಸೊಂಟಕ್ಕೆ ಸುತ್ಕೊಂಡು ಹೋಗ್ಬಿಡೋರು. ಆ ಥರ ನಮ್ಮ ದೊಡ್ಡಪ್ಪನ ಹೊಡೆಯೋಕ್ಕೆ ಸಾಮಾನ್ಯ ಅಲ್ಲ ಸರ್. ಒಂದು 20 ಜನ ನಮ್ಮೂರಲ್ಲೇ, ಒಂದು ನಮ್ಮ ಏರಿಯಾನೇ ಪಕ್ಕದ ಏರಿಯಾ ಅವರು ಒಂದು ಹೆಸರಿದೆ, ಅವ್ರ ಹೇಳದ ಬೇಡವಾಗೆಲ್ಲ ಚೆನ್ನಾಗಿ, ಯಾರೇ ಅನ್ಯಾಯಕ್ಕೆ ಒಳಗಾದವ್ರು ಇದ್ರು ಅವ್ರ ಪರವಾಗಿ. ಈಗ ನಮ್ಮೂರು ಇವನು ಊರ್ನ ಹಿಂಗೆ ಇಟ್ಕೊಂಡಿದ್ದಾನೆ, ಇವನಿಗೆ ಇಡೀ ಎದುರ್ತಾರೆ, ಎಲ್ಲರೂ ಎದುರ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಟ್ರು, ಒಂದು ಬೇರೆ ಊರಿನಿಂದ ಒಂದು 20 ಜನ ಕರೆಸ್ಬಿಟ್ಟು ನಮ್ಮ ದೊಡ್ಡಪ್ಪನ ಹೊಡೆಯೋಕ್ಕೆ. ನಮ್ಮ ದೊಡ್ಡಪ್ಪ ಒಬ್ಬನೇ 20 ಜನ ಓಡಾಡ್ಸಿ ಹೊಡೆದ್ಬಿಟ್ಟಿದ್ದಾನೆ. 20 ಜನ. ಅದರಲ್ಲಿ ನಮ್ಮ ಅತ್ತೆ ಒಬ್ಬಳಿದ್ಲು, ಇಬ್ಬರೇ ನಿಂತ್ಕೊಂಡು
ಇವಳು ಕಾರ್ಪುಡಿ ಹಿಂಗೆ ಇದ್ರಲ್ಲಿ ಕಟ್ಕೊಂಡಿರೋದು, ಅವ್ರು ಬರೋದು ಹಿಂಗೆ ಎಸೆಯೋದು, ನಮ್ಮ ದೊಡ್ಡಪ್ಪ ಹೊಡಿಯೋದು. ನಿಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ದೊಡ್ಡತ್ತೆ, ತಂಗಿ, ಅಕ್ಕ ಮತ್ತು ನಮ್ಮ ದೊಡ್ಡಪ್ಪನ ತಂಗಿ, ತಂಗಿ ಮತ್ತು ಅಣ್ಣ, ಇಬ್ಬರೇ ಅಣ್ಣ ತಂಗಿ ಇಬ್ಬರೇ ನಿಂತ್ಕೊಂಡು ಹೊಡೆದಿರೋದು 20 ಜನನ. ಸೊ ಆ ಥರದ ಒಂದು ಕುಟುಂಬದಿಂದ ಬಂದಿರೋರು ಸರ್ ನಾವೆಲ್ಲ. ಸೊ ನಮ್ಮಪ್ಪನೂ ಕೂಡ ಎಲ್ಲೇ ಸಮಸ್ಯೆ ಆಯ್ತಂದ್ರು ಅಲ್ಲಿಗೆ ಕನೆಕ್ಟ್ ಆಗ್ತಾರೆ. ನನಗೂ ಅಷ್ಟೇ, ಎಲ್ಲೇ ಒಂದು ಅನ್ಯಾಯ ಆಗ್ತದೆ ಅಂದ್ರೆ ಜಾತಿ ತಾರತಮ್ಯಗಳ ಬಗ್ಗೆ ಊರಲ್ಲಿ ಇರೋ ಜಾತಿ ತಾರತಮ್ಯ ಅದನ್ನೇ ಹೇಳಿದ್ನಲ್ಲ, ವಿತ್ ನೆಕ್ಸ್ಟ್ ಡೇನೇ ಅದು ಹೋಯ್ತು ಓ ನಮ್ಮ ದೊಡ್ಡಪ್ಪ ಮಾಡಿರೋದ್ರಿಂದ. ಸೊ ನಮ್ಮ ಊರಲ್ಲಿ ಈಗ ಅಂತೂ ಸಮಾನತೆಯಿಂದ ಇದ್ದೀವಿ. ಅದು ಸಮಾನತೆ ಲೋಟದಲ್ಲಿ ಬಂದಿರ್ಬೋದು ಸರ್, ಮನಸ್ಸಲ್ಲಿ ಯಾರಿಗೂ ಬಂದಿಲ್ಲ. ಹೆಂಗ್ ಗೊತ್ತಾ ಸರ್, ಇವತ್ತು ನಾವು ಬಟ್ಟೆಯಲ್ಲಿ ಸಮಾನತೆ ಬಂದಿರ್ಬೋದು, ಚೇರಲ್ಲಿ ಸಮಾನತೆ ಬಂದಿರ್ಬೋದು, ಅಥವಾ ಅಕ್ಕಪಕ್ಕ ಕೂತ್ಕೊಂಡು ಒಂದು ಪುಸ್ತಕ ಓದೋದ್ರಲ್ಲಿ ಸಮಾನತೆ ಬಂದಿರ್ಬೋದು, ಶಿಕ್ಷಣದಲ್ಲಿ ಸಮಾನತೆ, ಒಂದೇ ಟೇಬಲಲ್ಲಿ ಕೂತು ಓದ್ತೀವಿ ಅನ್ನೋ ಸಮಾನತೆ ಬಂದಿರ್ಬೋದು. ನಾವೆಲ್ಲ ಒಂದೇ ತಟ್ಟೆಯಲ್ಲಿ ತಿಂತೀವಿ, ಒಂದೇ ಯೂನಿವರ್ಸಿಟಿಲಿ ಇರ್ತೀವಿ, ಒಂದೇ ಕಾಂಪೌಂಡಲ್ಲಿ ಇರ್ತೀವಿ, ಒಂದೇ ಹಾಸ್ಟೆಲಲ್ಲಿ ಇರ್ತೀವಿ, ಈ ಥರ ಸಮಾನತೆ ಬಂದಿದೆ ಸರ್. ಆದರೆ ಅಸಮಾನತೆ ಮತ್ತು ಜಾತಿ ತಾರತಮ್ಯ, ಈ ಜಾತಿಯ ವಿಷ ಏನಿದೆಯಲ್ಲ ಸರ್, ಅದು ನಮ್ಮ ಮೆದುಳೊಳಗಡೆ ಯಾವತ್ತಿಂದನೂ ಇದೆ ಸರ್. ಅದು ನೋಡಿ, ಮೊನ್ನೆ ಹುಬ್ಬಳ್ಳಿಯಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಅದೇ ಹುಬ್ಳಿಲಿ ಒಂದಾಯ್ತು. ಮಾನ್ಯ ಅನ್ಕೊಳ್ಳೆ ತಂದೆನೇ ಗರ್ಭಿಣಿ ಮಗಳಿಗೆ ಗುದ್ಲಿ ಹಾಕಿ ಸರ್. ನಾನೇ ಲಾಕ್ಡೌನಲ್ಲಿ ಎಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀನಿ ಅಂದರೆ, ನಮ್ಮೂರಲ್ಲಿ ಶಕ್ತಿನಗರದಿಂದ ಒಂದು ಊರು, ದಲಿತ ಕುಟುಂಬಗಳು ಕಡಿಮೆ ಇದ್ದಾವೆ, ಅದರ್ಸ್ ಕುಟುಂಬಗಳು ತುಂಬ ಜನ ಇದ್ದಾರೆ, ಒಂದು 500 ಕುಟುಂಬಗಳಿದ್ದಾವೆ. ಇವು 40 ಕುಟುಂಬಗಳು ರೋಡ್ ಚೆನ್ನಾಗಿ ಹಾಕ್ಕೊಂಡ್ರು, ಮೆಂಬರ್ ಆದ ಅನ್ನೋ ಒಂದು ಕಾರಣಕ್ಕೆ 40 ಜನ ಸೇರಿ ಇವ್ರ ಮನೆ ಮೇಲೆ ಹಲ್ಲೆ ಮಾಡಿಬಿಡ್ತಾರೆ. ಇವ್ರು ಏನು ಮಾಡ್ತಾರೆ, 40 ಜನ ಬಂದಿದ್ದಾರಲ್ಲ, ಇಬ್ಬರು ನಿಂತ್ಕೊಂಡು ಏನು ಮಾಡಿಬಿಡ್ತಾರೆ, ಕೋಲ್ ಹಿಡ್ಕೊಂಡು 40 ಜನ ಹೊಡೆದು ಬಿಡ್ತಾರೆ. ಇಬ್ಬರೇ 40 ಜನ ಹೊಡೆದು ಬಿಡ್ತಾರೆ ರಕ್ಷಣೆಗೋಸ್ಕರ. ಈ ಥರದ ಘಟನೆಗಳನ್ನೆಲ್ಲ ನಾವು ಹಸುರನ್ನು ಕರ್ನಾಟಕ ತಮಿಳು ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ. ಇವು ರಿಯಲ್ ಆಗಿ ನಾನೇ ಹೋರಾಟಕ್ಕೆ ಹೋಗಿದ್ದೀನಿ, ಕರ್ನಾಟಕದಲ್ಲಿ ಕಣ್ಮುಂದೆ ನಡೀತವೆ. ಬಟ್ ನಮ್ಮ ಸಿನಿಮಾದವ್ರಿಗೆ, ನೀವೊಬ್ಬ ಸಿನಿಮಾ ನಟನಾಗಿರೋದ್ರಿಂದ ಇವ್ರಿಗೆ ಯಾರು ಈ ಥರ ಕಥೆಗಳು ಕಾಣೋದೇ ಇಲ್ಲ ಸರ್. ಕಥೆಗಳಿದ್ದಾವೆ, ಅದ್ರ ಬಗ್ಗೆ ಮಾತಾಡೋಣ. ಅದೇ ಅಲ್ಲಲ್ಲ, ಕಥೆಗಳಿದ್ದಾವೆ. ನೋಡುವಂಥ ಮತ್ತು ಕೇಳಿಸಿಕೊಳ್ಳುವಂಥ ಕಿವಿಗಳು ಜಾಸ್ತಿ ಆಗಬೇಕು, ನೋಡುವಂಥ ಕಣ್ಣುಗಳು ಜಾಸ್ತಿ ಆಗಬೇಕು, ಮತ್ತು ಈ ಕಥೆಗಳನ್ನು ತೆಗೆದುಕೊಂಡು ಸಿನಿಮಾ ಮಾಡುವಂಥ ಧೈರ್ಯ ಎಲ್ಲರಿಗೂ ಬರ್ಬೇಕು ಸರ್. ಹಾಗಾಗಿ ಬಂದರೆ ಆ ಥರದ್ದು 1000 ಕಥೆಗಳಿದ್ದಾವೆ ಸರ್. ಇಲ್ಲೇ ನಾನು ಹೇಳಿದ್ನಲ್ಲಾಗಲೇ, ಇಬ್ಬರೇ ನಿಂತ್ಕೊಂಡು ಹೊಡಿತಾರೆ. ಈಗೇನು ಇವತ್ತು ಭೀಮಾ ಕೋರೆಗಾಂವ್ ಇದೆಯಲ್ಲ, ಅವತ್ತು 500 ಜನ, 28,000 ಜನ ಹೆಂಗೆ ಎದುರಿಸಿದ್ರು ಸ್ವಾಭಿಮಾನಕ್ಕಾಗಿ, ಇವರಿಬ್ಬರೇ ನಿಂತ್ಕೊಂಡು 40 ಜನ ಇದು ಮಾಡ್ತಾರೆ. ಇಡೀ ಊರು ಒಂದಾಗ್ಬಿಡ್ತದೆ. ನಮ್ಮ 40 ಜನ ಹೊಡೆದವರಲ್ಲಿ ಊರು ಒಂದಾಗ್ಬಿಟ್ಟು ಏನು ಮಾಡ್ತಾರೆ, ಇಡೀ ಊರಿಗೆ ಒಂದು ಬಾವಿ ಇರ್ತದೆ ಕುಡಿಯೋ ನೀರು, ಅದು ಅವ್ರ ಹೊಲದಲ್ಲೇ ಇರ್ತದೆ. ಹೌದು. ಅದಕ್ಕೆ ಏನು ಮಾಡಿಬಿಡ್ತಾರೆ ಗೊತ್ತಾ, ಇವ್ರು ನೀರೇ ಕೊಡೋದು ಬೇಡ ಅಂತೇಳಿ ಇಡೀ ಬಾವಿಗೆ ಬೇಲಿ ಹಾಕ್ಬಿಡ್ತಾರೆ. ಅಯ್ಯಯ್ಯ. ಆ ಬೇಲಿ ತೆಗ್ಸೋಕ್ಕೆ ನಾವು ಹೋರಾಟಕ್ಕೆ ಹೋಗಿದ್ದು. ಯಾವೂರಲ್ಲಿ ಇದು? ಶಕ್ತಿನಗರದ ಪಕ್ಕ ಸರ್. ಪಕ್ಕದ ನಮ್ಮ ಸ್ನೇಹಿತರೆ ಅವರೀಗ ಪ್ರೆಸೆಂಟ್ ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ಲಾಕ್ಡೌನಲ್ಲಿ ಆಗಿದ್ದಿದ್ದು. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ ಸರ್, ಸಮಾನತೆ ಬಟ್ಟೆಗಳಲ್ಲಿ ಬಂದಿದೆ, ಚೇರ್ಗಳಲ್ಲಿ ಬಂದಿದೆ, ಯೂನಿವರ್ಸಿಟಿಗಳಲ್ಲಿ ಬಂದಿದೆ, ಪುಸ್ತಕದಲ್ಲಿ ಬಂದಿದೆ, ಭಾಷಣಗಳಲ್ಲಿ ಬಂದಿದೆ, ಎಲ್ಲದರಲ್ಲೂ ಬಂದಿದೆ. ಬಟ್ ಆಂತರಿಕವಾಗಿ ಸಮಾನತೆ ಯಾರಿಗೂ ಬಂದಿಲ್ಲ ಸರ್.